ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ನೋಡ್ಕೊಂಡು ಬನ್ನಿ. ಸಾರಿಗೆ ನೌಕರರು ಈಗಾಗಲೇ ಕರೆ ಕೊಟ್ಟಿರುವಂತದ್ದು ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕವಾಗಿ ಬಿಎಂಟಿಸಿ ಇಂತಹ ಕೆಎಸ್ಆರ್ಟಿಸಿ ಈಗಾಗಲೇ ಜನಸಾಮಾನ್ಯರು ಕೂಡ ಎಂದಿನಂತೆ ಈಗಾಗಲೇ ಹೋಗ್ತಾ ಇರುವಂತ ಒಂದು ಕಡೆ ಹೈಕೋರ್ಟ್ ಹಾಗೇನೆ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಹಾಗೇನೆ ಅವರ ಕೆಎಸ್ಆರ್ಟಿಸಿಯ ಸಿಬ್ಬಂದಿಗಳು ಕೇಳಿದ್ದಾರೆ. ಹಾಗಾದ್ರೆ ಇವತ್ತಿನ ವಾಸ್ತವ ಅಂಶ ಏನಿದೆ? ನಮ್ಮ ಜೊತೆ ಮಾತಾಡೋದಕ್ಕೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮುಂಜಾನೆ 4:30ರಿಂದ ಡಿಪೋದಿಂದ ಬಸ್ಗಳು ಹೊರಡ್ತಾ ಇರುವಂತದ್ದು. ಯಾಕಂದ್ರೆ ಹೈಕೋರ್ಟ್ ಕೂಡ ಒಂದು ಸೂಚನೆ ಕೊಟ್ಟಿದ್ದು, ಸೊ ಇವತ್ತು ಯಾರು ಕೂಡ ಮುಷ್ಕರನ ಮಾಡಬಾರ್ದು, ಒಂದು ದಿವಸ ಬಿಟ್ಟು ಮಾಡಿ ಅಂತ. ಸೊ ನಿಮ್ಗೆ ಗೊತ್ತಿರೋ ಎಷ್ಟು ಸರ್, ಹಾಗೇನೆ ಎಲ್ಲಾ ಕಡೆ ಮುಷ್ಕರ ಇದೆಯಾ, ಬೆಂಬಲ ಕೊಟ್ಟಿಲ್ವಾ ಸರ್? ಬೆಂಗಳೂರಲ್ಲಿ ಎಲ್ಲ ಬಸ್ಗಳು ಹೋಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ ಮತ್ತು KSRTCನಲ್ಲಿ ಒಂದು ಬೆಳಿಗ್ಗೆ 80% ಇತ್ತು. ಇರ್ತಕ್ಕಂಥದ್ದು ಕೂಡ ಎಲ್ಲ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗೇನಾಯಿತು ಅಂದರೆ ನಿನ್ನೆ ಮುಖ್ಯಮಂತ್ರಿಗಳು ಜಂಟಿ ಕ್ರಿಯಾ ಸಮಿತಿ ಮತ್ತು ಒಕ್ಕೂಟ ಅವ್ರನ್ನೆಲ್ಲ ಕೂಡ ಕರೆದಿದ್ರು. ಇಲ್ಲೇ ಮೀಟಿಂಗ್ ಅಲ್ಲ, ಇದು 4 ಬಾರಿ ಮೀಟಿಂಗ್ ಆಗಿದೆ. ಅವರು ಜಂಟಿ ಕ್ರಿಯಾ 38 ತಿಂಗಳ ವೇತನ ಪರಿಷ್ಕರಣೆ ಕೊಡಬೇಕು ಅಂತ ಅಂದರೆ ಜಂಟಿ ಕ್ರಿಯಾ ಸಮಿತಿಯವ್ರದ್ದು 1/1/20 ಅಂತ, ಅದು 4 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಗುತ್ತೆ. 16ರಲ್ಲಾಗಿತ್ತು, 20ರಲ್ಲಿ ಆಗಬೇಕಾಗಿಲ್ಲ. ಆಮೇಲೆ 2 ವರ್ಷ ಕರೋನಾ ವೇತನ ಪರಿಷ್ಕರಣೆ ಮಾಡಿದ್ರು BJP ಸರ್ಕಾರ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ. ಆ ಆದೇಶದಲ್ಲಿ 1/3/2020ರಿಂದ ಈ ಜಾರಿ ಆಗುತ್ತೆ ವೇತನ ಪರಿಷ್ಕರಣೆ ಅಂತ ಗೆಜೆಟ್ ಕೂಡ ಪರಿಷ್ಕರಣೆ ಅಂತ ಗೆಜೆಟ್ ಸರ್ಕಾರ 1/3/20